ಮೊದಲು ಶಿಫಾರಸು ಮಾಡೋದನ್ನು ನೀರು ತುಂಬಿದ್ರಿ, ಬಿ ಪಿ ಹಚ್ಚದ್ರಿ, ಉಳಿದಿಲ್ಲರಿ, ಆ ನೋವನ್ನು ಬಾಳಂತ ನೋವನ್ನು ಹೆರಿಗೆ ನೋವನ್ನು ಅನುಭವಿಸೋಕೆ ಸಾಧ್ಯ ಇಲ್ಲ ರೀ, ಭಯ ಹುಟ್ಟಿಸಿಬಿಡ್ತಾರೆ. ಈಗೇನು ಸತ್ತ ಬಿಡ್ಲಲ್ಲ ಬಿ ಪಿ ಹೆಚ್ಚ ಹೆಣ್ಮಗಳು ಭಯ ಹುಟ್ಟಿಸ ಸಿಜರಿನ್ಗೆ ಪ್ರಿಪೇರ್ ಮಾಡ್ತಾರೆ. ಅಲ್ಲೇ ಸಿಜರಿನ್ಗೆ 10, 20, 15, 5,000ಗಳನ್ನ ಹರ್ಕೊಳ್ತಾರೆ. ಈ ದಂಧೆ ಕಡಿಮೆನಾದ್ರೆ ನಿಲ್ತದೆ, ಇದು ಬಾಣಂತಿಯರ ಸಾವಿಗೆ ಕಡಿಮೆ ಬೀಳ್ತದೆ. ಮತ್ತು ಸರ್ಕಾರಿ ದವಾಖಾನೆಗಳಂತೂ ಏನಪ್ಪ ಅಂತಂದ್ರೆ ಒಂದು ರೀತಿಯಿಂದ ಹೇಳೋದು ಅಧ್ವಾನಗಳು ರೀ. ಡಾಕ್ಟರ್ ಸರಿಯಾಗಿರೋದಿಲ್ಲ, ನರ್ಸ್ಗಳು ಸರಿಯಾಗಿರೋದಿಲ್ಲ, ಎಲ್ಲ ದವಾಖಾನೆಗಳು ಸಾರ್ವಜನಿಕ ಹೆಚ್ಚು ಕಡಿಮೆ ಈ ಆರೋಪದಿಂದ ಮುಕ್ತ ಆಗೇ ಇಲ್ಲ. ಡಾಕ್ಟರ್ಸ್ ಹೇಳ್ತಾರೆ ಇಲ್ಲರಿ ಸಿಬ್ಬಂದಿ ಕಡಿಮೆ ಅದ ರೀ. ಮತ್ತು ಸರ್ಕಾರಕ್ಕೆ ಯಾಕೆ ರೀ ಸಿಬ್ಬಂದಿ ಕಡಿಮೆ ಮಾಡ್ತಾರೆ, ಡಾಕ್ಟರ್ಸ್ ಯಾಕೆ ಕಡಿಮೆ ಮಾಡ್ತಾಯಿದ್ದ, ಅಲ್ಲಿ ಎಷ್ಟು ಬೇಕಾಗ್ತದೆ ಅಷ್ಟು ಯಾಕೆ ಇವರಿಗೆ ಫುಲ್ಫಿಲ್ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲರಿ ಅವ್ರು ಭಾಳಷ್ಟು ಪೇಮೆಂಟ್ ಕೇಳ್ತಾರೆ, ಇದು ಸರ್ಕಾರದ ಸಮಸ್ಯೆ. ಭಾಳಷ್ಟು ಪೇಮೆಂಟ್ ಕೇಳ್ತಾರೆ, ಅಷ್ಟು ಕೊಡ್ಲಿಕ್ಕೆ ಸರ್ಕಾರಕ್ಕೆ ಆಗೋದಿಲ್ಲ ಅಂತ ಇವರು. ಹೌದ್ರಿ, ನಾವು ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ಬಂದಿರ್ತೀವಿ, ನಮ್ಗೆ ಪೇಮೆಂಟ್ ಹೆಚ್ಚಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ ಇವತ್ತು ಡಾಕ್ಟರ್ಸ್ಗಳು, MD MS ಆದಂಥವ್ರು. ಯಾಕೆ ಇಂಥ ರೋಗಗಳಿಗೆ ವೆಲ್ ಕ್ವಾಲಿಫೈಡ್ ಡಾಕ್ಟರ್ಸ್ ಬೇಕು. ಆದರೆ ಅವ್ರು ಬರ್ಲಿಕ್ಕೆ ತಯಾರಿಲ್ಲ. ಪ್ರೈವೇಟ್ಗೆ ಹೋಗ್ತಾರೆ, ಪ್ರೈವೇಟ್ ದವಾಖಾನೆ ತೆಗಿತಾರೆ, ಪ್ರೈವೇಟ್ದಲ್ಲಿ ಲಾಭ ಅದ. ಇಲ್ಲಿ 5,000 ಸಾವಿರದಲ್ಲಿ ಮುಗಿತಿರುವಂಥ ಬಾಣಂತನ ಪ್ರೈವೇಟ್ದಲ್ಲಿ 50 1 ಲಕ್ಷ ತನಕ ಹೋಗ್ತದೆ, 2 ಲಕ್ಷ ತನಕ ಹೋಗ್ತದೆ. ಭಯ ಹುಟ್ಟಿಸಿ ದುಡ್ಡಿನ ಕಸ್ಕೊಳ್ಳುವಂಥ ಡಾಕ್ಟರ್ಸ್ ಸಾಕಷ್ಟು ಇದ್ದಾರೆ ಇವತ್ತು. ಇದಕ್ಕೆಲ್ಲ ಕಡಿವಾಣ ಯಾವಾಗ ರೀ? ಯಾಕಂದರೆ ಸಿದ್ದರಾಮಯ್ಯರಾಗಿರ್ಬೋದು, ಇವತ್ತು ವಿರೋಧ ಪಕ್ಷದವರು ಆಗಿರ್ಬೋದು, ಯಾವುದೇ ರಾಜಕಾರಣಿ ಆಗಿರ್ಬೋದು, ಇವರು ಜನರ ಪ್ರತಿನಿಧಿಗಳು, ಜನರ ಸಮಸ್ಯೆಯನ್ನು ತಿಳ್ಕೊಂಡು ಆ ಸಮಸ್ಯೆಗೆ ಪರಿಹಾರ ಹುಡುಕುವ ದಿಶೆಯಲ್ಲೇ ಕಾರ್ಯತತ್ಪರರಾಗಬೇಕು. ಅವ್ರು ಆಗ್ತಾಯಿಲ್ಲ. ಮತ್ತು ನಾವು ಮತದಾರರು ಅದನ್ನು ಕೇಳ್ತಾ ಇಲ್ಲ, ನಾವು ಜಾಗೃತಿ ಆಗ್ತಾಯಿಲ್ಲ. ನಮ್ಮ ಕೆಲಸಗಳೇ ಆಗಬೇಕಪ್ಪ ಅಂತೇಳಿ. ಯಾಕಂದ್ರೆ ನಮ್ಮಲ್ಲಿ ಉದ್ಯೋಗಗಳಿಲ್ಲ. ನಾವು 1 ಲಕ್ಷಕ್ಕೆ 2 ಲಕ್ಷ ಕೊಡುವಂಥವ್ರು ಇದ್ದೀವಿ. ಉದ್ಯೋಗ ಇಲ್ಲ ರೀ. ಯಾರಿಗೆ ಉದ್ಯೋಗ ಇದ್ದಾವೆ? 90% ಆಫ್ ದಿಸ್ ಕಂಟ್ರಿ ಅಥವಾ 90% ಆಫ್ ದಿಸ್ ಸ್ಟೇಟ್ ಜನ ಪಾಪ ಅಸಂಘಟಿತ ಕಾರ್ಮಿಕರಿದ್ದಾರೆ. ಅವ್ರು ಇಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇದ್ರ ಬಗ್ಗೆ ಇದಕ್ಕಾಗಿ ಮತ್ತು ಸರ್ಕಾರಿ ದವಾಖಾನೆಗಳು ಇರುವಂಥದ್ದು ಇನ್ನೂ ಹೆಚ್ಚಾಗಬೇಕಾಗಿದೆ. ಸರ್ಕಾರಿ ದವಾಖಾನೆಗಳು ಮತ್ತು ಫ್ರೀ ಆಗಬೇಕಾಗ್ಯದ ಅಂತ ಸಾಕಷ್ಟು ನಮ್ಮನ್ನು ಚರ್ಚೆ ಮಾಡ್ತೀವಿ. ಇವತ್ತು ನೋಡಿರಿ 327 ಹೆಣ್ಮಕ್ಳು ಈಗೇನೋ BJPಗೆ ಎದ್ದು ಜ್ಞಾನೋದಯ ಆದಂಗೆ ನ್ಯಾಯಾಂಗ ತನಿಖೆ ಆಗಲಿ ಹಾಗಿರಿ ಹೀಗಿರಿ ಅಂತ ಹೇಳ್ತಾ ಇದ್ದಾರೆ. ಭಾಳ ಸಂತೋಷ ರೀ, ಮಾಡಿಸ್ರಿ. ಅದನ್ನು ನೀವು ಕೇಳೋ ಹಕ್ಕದ ವಿರೋಧ ಪಕ್ಷದವರು. ಆದರೆ ನಿಮ್ಮ ಸ್ಟೇಟ್ಗಳಲ್ಲಿ ಇದರ ಸ್ಥಿತಿ ಐತಿಲ್ಲ ರೀ. BJP ಸರ್ಕಾರ ಇದ್ದಂಥ ಅನೇಕ ರಾಜ್ಯಗಳಲ್ಲಿ, ನಾವು ಕರ್ನಾಟಕದಲ್ಲಿ ಅದ ಅದು ದಿನೇಶ್ ಗುಂಡೂರು ನಿರ್ವಹಿಸಬೇಕು, ಸಿದ್ದರಾಮಯ್ಯರ ಪರಿಹಾರ ಹುಡುಕ್ಬೇಕು ಆ ಮತದಾರ. ಯಾಕಂದ್ರೆ ನಾವು ವರ್ಷಕ್ಕೆ ಕರ್ನಾಟಕದ ಜನ ಇವತ್ತು 4 ರಿಂದ 4.5 ಅಥವಾ 5 ಲಕ್ಷ